ಅದು ಯಾವುದೋ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಮುಂದಿಂದೆಲ್ಲ ತನಿಖೆ ಮೇಲೆ ಗೊತ್ತಾಗ್ತದೆ. ಇದರಲ್ಲಿ ಅವ್ರ ಪಾತ್ರ ಇದೆಯಾ ಗೊತ್ತಿಲ್ಲ, ಅದೆಲ್ಲ ನಾನು ಈಗಲೇ ಹೇಳೋಕ್ಕಾಗೋದಿಲ್ಲ. ಅವ್ರ ಪಾತ್ರ ಇದೆಯಾ ಇಲ್ವಾ ಏನು ಅಂತ ಗೊತ್ತಿಲ್ಲ. ಅದು ಇಲಾಖೆಯಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ದೃಢಪಡಿಸ್ಕೊಳ್ತಾರೆ, ಕಾನೂನು ತಗೊಳ್ತಾರೆ. ಅದು ಯಾವುದೋ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಮುಂದಿಂದೆಲ್ಲ ತನಿಖೆ ಮೇಲೆ ಗೊತ್ತಾಗ್ತದೆ. ಇದರಲ್ಲಿ ಅವ್ರ ಪಾತ್ರ ಇದೆಯಾ ಗೊತ್ತಿಲ್ಲ, ಅದೆಲ್ಲ ನಾನು ಈಗಲೇ ಹೇಳೋಕ್ಕಾಗೋದಿಲ್ಲ. ಅವ್ರ ಪಾತ್ರ ಇದೆಯಾ ಇಲ್ವಾ ಏನು ಅಂತ ಗೊತ್ತಿಲ್ಲ. ಅದು ಇಲಾಖೆಯಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ದೃಢಪಡಿಸ್ಕೊಳ್ತಾರೆ, ಕಾನೂನು ತಗೊಳ್ತಾರೆ. ಈ ಹಿಂದೆ ಪವಿತ್ರ ಗೌಡ ಅವರಿಗೆ ಮದುವೆ ಆಗಿತ್ತು. ಮದುವೆ ಆದವರು ಇದೇ ರೇಣುಕಾ ಸ್ವಾಮಿ ಅನ್ನುವಂಥ ಮಾಹಿತಿ ಕೂಡ ಒಂದು ಕಡೆಯಿಂದ ಬರ್ತಾ ಇದೆ. ನಂತರ ಅವರು ದೂರವಾಗಿದ್ದರು, ಒಂದು ಮಗು ಇತ್ತು. ನಂತರ ಪವಿತ್ರ ಗೌಡ ಅವರು ದರ್ಶನ್ ಜೊತೆ ಇದ್ದರು, ಲಿವಿಂಗ್ ಟುಗೆದರ್ ಇದ್ದರು ಅನ್ನುವಂಥ ಮಾಹಿತಿಗಳೆಲ್ಲ ಬರ್ತಾ ಇರುತ್ತೆ. ಆದರೆ ರೇಣುಕಾ ಸ್ವಾಮಿ ಕೊಲೆ ಯಾಕಾಯಿತು, ಅಶ್ಲೀಲ ಮೆಸೇಜ್ ಮಾಡಿದ್ದ, ಫೋಟೋ ಕಳಿಸಿದ್ದ ಅನ್ನುವ ಕಾರಣಕ್ಕಾಗಿ ಆತನಿಗೆ ಹೊಡೆಯಲಾಗಿದೆ. ಹೊಡೆಯುವಂಥ ಸಂದರ್ಭದಲ್ಲಿ ಮರ್ಮಾಂಗಕ್ಕೆ ಏಟು ಬಿದ್ದು ಆತ ಸತ್ತಿದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವರನ್ನು ಮತ್ತು ಅವರ ಇತರ 10 ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜನರನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಬಹುಶಃ ದರ್ಶನ್ ಇದರಲ್ಲಿ ಏನಾದರೂ ಇನ್ವಾಲ್ವ್ಡ್ ಇದ್ದರೆ ಬಹುಶಃ ಅತೀ ದೊಡ್ಡ ಒಂದು ರೋಚಕ ತಿರುವನ್ನು ಇದು ಪಡೆದುಕೊಳ್ಳುತ್ತೆ. ಏಕೆಂದರೆ ಕನ್ನಡದ ಪ್ರಖ್ಯಾತ ನಟ ದರ್ಶನ್ ಅವರ ಮನೆಯವರು